ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಆಸೆ ಸಂಚಿಕೆ ನಾಳೆಯ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಎಲ್ರಿಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಮೊದಲನೇದಾಗಿ ಮೀನಾ ಗಂಡನಿಗೆ ಹೊಸ ಕಾರ್ ಕೊಡಿಸ್ಬೇಕು ಅಂತ ಹೇಳಿ ಓಡಾಡ್ತಿರ್ತಾಳೆ. ಆದರೆ ಹೊಸ ಕಾರ್ಗೆ 10 ಲಕ್ಷ ಆಗುತ್ತೆ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾರೆ. ಸೊ ಅದಕ್ಕೆ ಗಾಬರಿಯಾಗಿ ಬೇಡ, ಸೆಕೆಂಡ್ ಹ್ಯಾಂಡ್ ನೋಡಿದಾನೆ, ಅದನ್ನಾದ್ರೂ ಕೊಡಿಸಿ ಅಂತ ಹೇಳ್ತಾರೆ ಫ್ರೆಂಡ್ಸು. ಸರಿ ಆಯ್ತು ಅಂತ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಬುಕ್ ಮಾಡ್ತಾಳೆ. ಇನ್ನು ಈ ಕಡೆ ಮನೋಜ ಹೆಂಡತಿಗೆ ನೋಡ್ಬೇಕು ಅಂತ ಪಾರ್ಲರ್ಗೆ ಹೋಗಿರ್ತಾನೆ. ಪಾರ್ಲರ್ಗೆ ಹೋದಾಗ ಅಲ್ಲಿ ಬ್ಯೂಟಿ ವರ್ಲ್ಡ್ ಅಂತ ಅಂದ್ರೆ ಶಾಂತ, ಸಕ್ಕರೆಬೆಲೆ ಶಾಂತ ಹೆಸರು ತೆಗೆದ್ಬಿಟ್ಟು ಗ್ರೀನ್ ಬ್ಯೂಟಿ ವರ್ಲ್ಡ್ ಅಂತ ಹೆಸರು ಹಾಕಿರ್ತಾರೆ. ಸೊ ಅದನ್ನ ನೋಡಿ ಮನೋಜ ಫುಲ್ ಶಾಕ್ ಆಗ್ತಾನೆ. ಆದ್ರೆ ರೋಹಿಣಿ ಮತ್ತೆ ರೋಹಿಣಿ ಫ್ರೆಂಡ್ ಇಬ್ರು ಸೇರಿ ಮನೋಜನ್ಗೆ ನಂಬಿಸಿರ್ತಾರೆ. ಏನಂತ ಅಂದ್ರೆ ನಾನು ಇನ್ನೊಂದು ಪಾರ್ಲರ್ ಜೊತೆ ಟೈಅಪ್ ಆಗಿದ್ದೀನಿ, ದೊಡ್ಡ ಕಂಪನಿ ಜೊತೆ, ಅದಕ್ಕೆ ಅವ್ರ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಅವನ್ನ ನಂಬಿಸಿರ್ತಾರೆ. ಸೊ ಅದು ಆ ವಿಷಯನ ಮನೋಜ ತಗೊಂಬಂದು ಮನೇಲಿ ಎಲ್ರಿಗೂ ಹೇಳ್ತಾ ಇರ್ತಾನೆ. ಬ್ಯೂಟಿ ವರ್ಲ್ಡ್ ಅಂತ ನಿಮ್ಮ ಹೆಸರನ್ನ ತೆಗೆದು ಅಮ್ಮ ರೋಹಿಣಿ ದೊಡ್ಡ ಕಂಪ್ನಿಗೆ ಟೈಅಪ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಅವಾಗ ಈ ಕಡೆ ಸೂರ್ಯ ಮತ್ತೆ ಅವರಪ್ಪ ಕೂತಿರ್ತಾರೆ. ಅವ್ರು ಹೇಳ್ತಿರ್ತಾರೆ, ಓ ದೊಡ್ಡ ಕಂಪನಿ ಬ್ಯೂಟಿ ವರ್ಲ್ಡ್, ಸಕ್ಕರೆಬೆಲೆ ಶಾಂತ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಸೊ ಇನ್ನು ಈ ಕಡೆ ಇವಳು ಶಾಂತ ಕೇಳ್ತಾಳೆ, ಹೌದಾ ರೋಹಿಣಿ ಅಂತ ಹೇಳಿ, ನನ್ನ ಕಡೆಯಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟೆ ಅಂತ ಹೇಳ್ತಾರೆ. ಸರಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ದೊಡ್ಡ ಕಂಪನಿ ಅಮ್ಮ, ಆ ಕಂಪನಿ ಜೊತೆ ಟೈಅಪ್ ಆಗಿದ್ದಾಳೆ, ಒಳ್ಳೆ ಸಂಪಾದನೆ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸೊ ಅವಾಗ ಅವಳನ್ನ ರೋಹಿಣಿನ ಹೊರಗಡೆ ಕರ್ಕೊಂಡೋಗಿ ಶಾಂತ ಅವಳನ್ನ ಎಳ್ಕೊಂಡೋಗಿ ನಿಲ್ಲಿಸ್ತಾಳೆ. ಯಾಕೆ ಈ ವಿಚಾರ ಮುಚ್ಚಿಟ್ಟೆ, ಇಂಥ ದೊಡ್ಡ ವಿಷಯ ನನ್ನಿಂದ ಯಾಕೆ ನೀನು ಮುಚ್ಚಿಟ್ಟೆ, ಇದು ಒಂದೇ ವಿಷಯ ಮುಚ್ಚಿಟ್ಟಿದ್ಯಾ, ಇನ್ನು ಏನಾದರೂ ಮುಚ್ಚಿಟ್ಟಿದ್ಯಾ ಹೇಳೀಗ ಅಂತ ಹೇಳಿ ಇವಳು ಸಕ್ಕರೆಬೆಲೆ ಶಾಂತ ಹೇಳ್ತಾಳೆ ರೋಹಿಣಿಗೆ. ಅವಾಗ ರೋಹಿಣಿ ಫುಲ್ ಗಾಬರಿ ಆಗಿರ್ತಾಳೆ. ಅವ್ರ ಅತ್ತೆ ಮಾಡ್ಕೊಂಡಿರೋ ಸಿಟ್ಟು ನೋಡಿ, ಮತ್ತೆ ಅವ್ರ ಅತ್ತೆ ಅಳ್ತಾ ಇರ್ತಾಳೆ. ಅದನ್ನ ನೋಡಿ ಫುಲ್ ರೋಹಿಣಿ ಶಾಕ್ ಆಗಿ ನಿಂತ್ಕೊಂಡಿರ್ತಾಳೆ. ನೀನು ಇವತ್ತೇನೇನು ಸತ್ತೆ, ಎಲ್ಲ ಏನೇನು ಮುಚ್ಚಿಟ್ಟಿದೀಯ ಎಲ್ಲ ಹೇಳ್ಬೇಕು ನೀನು ಅಂತ ಹೇಳಿ ಶಾಂತ ಕೋಪ ಮಾಡ್ಕೊಂಡು ಅಳ್ತಾ ನಿಂತಿರ್ತಾಳೆ. ಸೊ ಅಲ್ಲಿಗೆ ನಾಳಿನ ಪ್ರೋಮೋ ಮುಗಿಸಿದ್ದಾರೆ. ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಸ್ಯ ಧಾರಾವಾಹಿಯಲ್ಲಿ ನಿಮ್ಮ ಮೆಚ್ಚಿನ ಪಾತ್ರಧಾರಿ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರಿ. ಹಾಗೆ ಇನ್ನು ಹೆಚ್ಚಿನ ಬೇರೆ ಯಾವುದಾದ್ರೂ ಧಾರಾವಾಹಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾವ ಧಾರಾವಾಹಿ ಬಗ್ಗೆ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಆ ಒಂದು ಧಾರಾವಾಹಿಯ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಹಾಗೆ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅಂದ್ರೆ ದಯವಿಟ್ಟು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.